ನಾಸ್ತಿ ನಾರಾಯಣಮ್ಮ. ನಾಸ್ತಿ ಅಂತಂದರೆ ಸಂಸ್ಕೃತದಲ್ಲಿ ಇಲ್ಲ ಎಂದರ್ಥ. ಅವಳ ಹೆಸರು ನಾರಾಯಣಮ್ಮ. ಆದರೆ ಎಲ್ಲರೂ ಅವಳನ್ನು ನಾಸ್ತಿ ನಾರಾಯಣಮ್ಮ ಅಂತಲೇ ಕರೀತಾ ಇರ್ತಾರೆ. ಯಾಕೆ ಅಂತಂದರೆ ಯಾರು ಬಂದು ಏನು ಕೇಳಿದರೂ ಇಲ್ಲ ಎಂದೇ ಹೇಳುತ್ತಿದ್ದಳು. ಆದ್ದರಿಂದ ಅವಳನ್ನು ನಾಸ್ತಿ ನಾರಾಯಣ ಎಂದೇ ಕರೆಯುತ್ತಾರೆ. ನಾರಾಯಣನು ಈ ಭಕ್ತಳು ಯಾವಾಗಲೂ ನನ್ನ ನಾಮ ಜಪ ಮಾಡ್ತಾ ಇರ್ತಾಳೆ, ಆದ್ದರಿಂದ ಇವಳಿಗೆ ಸಹಾಯ ಮಾಡಬೇಕು ಅಂತ ಅನಿಸುತ್ತೆ. ಯಾವಾಗಲೂ ಅವಳ ಮನೆಗೆ ಬಂದು ಭಿಕ್ಷೆ ಬೇಡ್ತಾನೆ. ಆದರೆ ನಾರಾಯಣಮ್ಮ ಏನೂ ಇಲ್ಲ ಅಂತ ಹೇಳ್ತಾಳೆ. ಆದರೂ ನಾರಾಯಣನು ಬಿಡಲಿಲ್ಲ, ಕೇಳುತ್ತಲೇ ಇದ್ದನು. ಅವಳಿಗೆ ಕೋಪ ಬಂತು. ಕೈಯಲ್ಲಿದ್ದ ಬಟ್ಟೆಯನ್ನು ಅವನ ಮೇಲೆ ಬಿಸಾಡ್ತಾಳೆ. ಅದನ್ನೇ ತೆಗೆದುಕೊಂಡು ಹೋಗಿ ನೋಡಿದಾಗ ಅಲ್ಲೊಂದು ತೊಗರಿಕಾಳು ಸಿಗುತ್ತೆ. ಅದನ್ನು ನಾಟ್ತಾನೆ. ಅದು ಬೆಳೆದು ದೊಡ್ಡದಾಗಿ ಹೆಚ್ಚಿನ ತೊಗರಿಕಾಳು ಬಿಡುತ್ತೆ. ಆಗಲೇ ನಾರಾಯಣಮ್ಮ ದೈವಾಧೀನಳಾಗ್ತಾಳೆ. ಮುಂದಿನ ಜನ್ಮವನ್ನು ತೊಗರೆಕಾಳಿನ ಗಿಡದಲ್ಲಿ ಹುಳುವಾಗಿ ಜನಿಸ್ತಾಳೆ. ಆ ಗಿಡದ ಎಲೆ ತಿಂತಾ ಇರ್ತಾಳೆ. ಆಗ ನಾರಾಯಣ ಹೇಳ್ತಾನೆ, ನೀನು ಕೇವಲ ನಾಮಜಪವನ್ನು ಮಾತ್ರ ಮಾಡಿದೆ, ಅದರೊಂದಿಗೆ ದಾನ ಮಾಡಬೇಕು ಅಂತ ಹೇಳ್ತಾನೆ. ಹಿಂದೆ ನದಿಯಲ್ಲಿ ತಾಮ್ರದ ನಾಣ್ಯಗಳನ್ನು ಹಾಕ್ತಾಯಿದ್ರು. ಕಾರಣ ಅದು ನದಿಯ ನೀರನ್ನು ಶುಚಿಗೊಳಿಸ್ತಾ ಇತ್ತು. ಆದರೆ ಈಗ ಸ್ಟೀಲ್ ನಾಣ್ಯಗಳು, ಅದು ನೀರನ್ನು ಶುಚಿಗೊಳಿಸುವುದಿಲ್ಲ. ಆದ್ದರಿಂದ ಅದನ್ನು ಹಾಕಬಾರದು. ಸಾಮಾನ್ಯವಾಗಿ ದೇವಾಲಯಕ್ಕೆ ಹೋದರೆ ತೆಂಗಿನಕಾಯಿ, ಬಾಳೆಹಣ್ಣು ತೆಗೆದುಕೊಂಡು ಹೋಗ್ತೇವೆ. ಅವೆರಡೂ ದೇವರಿಗೆ ಶ್ರೇಷ್ಠ, ಏಕೆಂದರೆ ಅಲ್ಲಿ ಯಾವ ರೀತಿಯಾದ ಎಂಜಲು ಇಲ್ಲ.